ಕಾಡಾನೆಯ ಉಪಟಳಗಳು ಈಗ ತುಂಬಾ ಕಡೆಗೆ ಆಗ್ತಾ ಇದೆ. ಈಗ ಮತ್ತೊಂದು ಅದೇ ರೀತಿ ಪರಿಸ್ಥಿತಿ ಕಾಡಿನಿಂದ ನಾಡಿನತ್ತ ಹೆಜ್ಜೆ ಇಟ್ಟಿರುವಂತ ಕಾಡಾನೆ. ಕೊಡಗಿನ ಪೊನ್ನಂಪೇಟೆ ಪಟ್ಟಣದಲ್ಲಿ ಓಡಾಟವನ್ನು ನಡೆಸಿದೆ. ಆ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಮುಖ್ಯ ರಸ್ತೆಯಲ್ಲಿ ರಾಜಾರೋಷವಾಗಿ ಆನೆ ನಡೆದಾಡಿದೆ. ಪೊನ್ನಂಪೇಟೆಯ ನ್ಯಾಯಾಲಯದ ಸಮೀಪವೇ ಪ್ರತ್ಯಕ್ಷವಾಗಿದೆ ಈ ಕಾಡಾನೆ. ಸಾರ್ವಜನಿಕರಲ್ಲಿ ಭಯವನ್ನ ಹುಟ್ಟಿಸಿದೆ ಕಾಡಾನೆ. ಏನಾಗುತ್ತೋ ಏನು ಅಂತ ಹೇಳಿ ಕಾಡಿನಿಂದ ನಾಡಿನತ್ತ. ಕಾರಣ ಈ ಕಾಡಿನ ಒಳಗಡೆ ನೀರಿಲ್ಲ, ಆಹಾರ ಇಲ್ಲ. ಆಹಾರ ಎಲ್ಲಿ ಸಿಗುತ್ತೆ, ನೀರು ಎಲ್ಲಿ ಸಿಗುತ್ತೆ ಅದನ್ನು ಹುಡ್ಕೊಂಡು ಬರುತ್ತೆ. ವಾಪಸ್ ಅದೇ ಜಾಗ ಅದೇ ದಾರಿ. ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ದಾರಿ ತಪ್ಪಿ ಬಂದಿತ್ತ ಇದು? ಅಂದ್ರೆ ಒಂಟಿ ಸಲಗನ ಇಲ್ಲ ದಾರಿ ತಪ್ಪಿ ಎಲ್ಲೋ ಮಿಸ್ ಆಗಿ ಬಂದಂಗೆ ಇದೆಯಾ? ಏನ್ ಹೇಳ್ತಾರೆ ಅರಣ್ಯ ಇಲಾಖೆಯವರು? ಖಂಡಿತವಾಗ್ಲೂ ಅರುಣ್, ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಇದೀಗ ಬೇಸಿಗೆ ಆಗಿರೋದ್ರಿಂದ ಬಿಸಿಲಿನ ತಾಪ ಕೂಡ ಹೆಚ್ಚಾಗಿರೋದ್ರಿಂದ ಕಾಡು ಪ್ರಾಣಿಗಳು ನಾಡಿನತ್ತ ಕಳೆದ 15-20 ದಿನಗಳಿಂದ ಹಲವಾರು ಕಡೆ ಕೂಡ ಏಕಾಏಕಿ ಕಾಡು ಪ್ರಾಣಿಗಳು ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇವತ್ತು ಪೊನ್ನಂಪೇಟೆ ನಗರ ನ್ಯಾಯಾಲಯದ ಆವರಣದ ಸಮೀಪದಲ್ಲಿರ್ತಕ್ಕಂಥ ಪಟ್ಟಣದಲ್ಲೇ ಒಂದು ಕಾಡಾನೆ ಗೋಚರಿಸಿರ್ತಕ್ಕಂಥದ್ದು. ಹಾಗಾಗಿ ಸಾರ್ವಜನಿಕರ ವಲಯದಲ್ಲಿ ಒಂದು ರೀತಿ ಆತಂಕ ಮತ್ತು ಭೀತಿ ಉಂಟಾಗಿತ್ತು, ಈ ಆನೆ ಏನಾದ್ರು ಮಾಡುತ್ತಾ ಅನ್ನೋದು. ಹಾಗಾಗಿ ತಕ್ಷಣವೇ ಅರಣ್ಯ ಇಲಾಖೆಯವರು ಬೆಳಗ್ಗೆನೇ ಕಾರ್ಯೋನ್ಮುಖವಾಗಿ ಪೊನ್ನಂಪೇಟೆ ಪಟ್ಟಣದಲ್ಲಿ ಏನ್ ಗೋಚರಿಸಿದ್ದು ಒಂದು ಕಾಡಾನೆ, ಅದನ್ನ ಕಾಡುಗಟ್ಟಲಿಕ್ಕೆ ಸುಮಾರು ಒಂದು 11-12 ಗಂಟೆ ಗಂಟನು ಸತತ ಪ್ರಯತ್ನವನ್ನ ಮಾಡಿ ನಂತರ ಕಾಡಿಗೆ ಅಟ್ಟಿರುವಂತಹ ಕೆಲಸವನ್ನು ಕೂಡ ಆಗಿರ್ತಕ್ಕಂಥದ್ದು ಅರುಣ್. ಯಾಕಂದ್ರೆ ಇದು ಎಲ್ಲೋ ಒಂದ್ ಕಡೆ ತಪ್ಪಿಸ್ಕೊಂಡು ಬಂದಂತಹ ಕಾಡಾನೆ ಅಲ್ಲ, ಆಹಾರವನ್ನ ಅರಸಿಕೊಂಡು ಮತ್ತೆ ನೀರನ್ನ ಅರಸಿಕೊಂಡು ಬಂದಂತಹ ಕಾಡಾನೆಗಳು. ಅದು ಇತ್ತೀಚೆಗಂತೂ ಸಾಮಾನ್ಯವಾಗಿ ಅರಣ್ಯ ಪ್ರದೇಶಗಳಲ್ಲೇ ನೀರಿನ ಮೂಲಗಳು ಕೂಡ ಬತ್ತೋಗಿರೋದ್ರ ಸರ್ವೇ ಸಾಮಾನ್ಯವಾಗಿ ಕಾಡು ಪ್ರಾಣಿಗಳು ನಾಡಿನತ್ತ ಬರ್ತಾ ಇದೆ ಅರುಣ್. ಓಕೆ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.